ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಅಡುಗೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಂತೂ ಒಂದು ಸಿಂಪಲಾಗಿ ಕ್ವಿಕ್ಕಾಗಿ ಮಾಡೋ ಥರ ಮಶ್ರೂಮ್ ಮಸಾಲ ರೈಸ್ ರೆಸಿಪಿ ತೋರಿಸ್ಕೊಡ್ತೀನಿ. ಲಂಚ್ ಬಾಕ್ಸ್ಗಾಗಿರ್ಬೋದು ಅಥವಾ ಬೆಳಗ್ಗೆ ಉಳಿದಿರೋ ಅನ್ನಕ್ಕೆ ನೀವು ನೈಟ್ ಮಾಡ್ತೀರಂದರೆ 1 ಪಾಟ್ ರೈಸ್ ರೆಸಿಪಿ ಥರ ಇದನ್ನು ಸಿಂಪಲಾಗಿ ಕ್ವಿಕ್ಕಾಗಿ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಮಶ್ರೂಮ್ ಇಷ್ಟಪಡೋರಿಗೆ ಈ ರೆಸಿಪಿನ ಮಾಡಿಕೊಡಿ. ಇವತ್ತಿನ ರೆಸಿಪಿ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ. ಒಂದು ಮಿಕ್ಸಿ ಜಾರ್ಗೆ ನಾನು ನಾಟಿ ಈರುಳ್ಳಿ ಹಾಕ್ಕೊತಾ ಇದ್ದೀನಿ, ಒಂದು 10 ಈರುಳ್ಳಿ. ಅದಿಲ್ಲ ಅಂದರೆ ನೀವು ನಾರ್ಮಲ್ ಈರುಳ್ಳಿನೇ ಒಂದು ಹಾಕ್ಕೊಳ್ಳಿ. ಒಂದು 5ರಿಂದ 6 ಬೆಳ್ಳುಳ್ಳಿ ಪೀಸು, ಒಂದು ಅರ್ಧ ಇಂಚು ಶುಂಠಿನೂ, ಒಂದೇ ಒಂದು ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ರೈಸ್ ಕಲರ್ಗೋಸ್ಕರ ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ, 1 ಟೀ ಸ್ಪೂನು. ಸೊ ನಿಮಗೆ ಎಷ್ಟು ಬೇಕಾದರೂ ನೀವು ಹಾಕ್ಕೊಬೋದು, ಅಥವಾ ಇಲ್ಲಾಂದ್ರೂ ನಾರ್ಮಲ್ ಖಾರದ ಪುಡಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಅದನ್ನು ರುಬ್ಕೊಂಬರ್ತೀನಿ. ರುಬ್ಬಿದ ಮೇಲೆ ನೋಡಿ ಈ ಥರ ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಸೊ ಮಸಾಲೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ರುಬ್ಕೊಂಡಿದ್ದೀನಿ, ಯಾಕಂದರೆ ಇದು ಮಸಾಲ ಮಶ್ರೂಮ್ ರೈಸ್ ಅಲ್ವಾ, ತುಂಬಾ ಫ್ಲೇವರ್ಫುಲ್ ಆಗಿರುತ್ತೆ. ಈಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದೆ. ಎಣ್ಣೆ ಬಿಸಿ ಆದಮೇಲೆ ಚಕ್ಕೆ, ಲವಂಗ, ನಕ್ಷತ್ರದ ಹೂವು, ಸೋಂಕಾಳು, ಏಲಕ್ಕಿ ಅದನ್ನೆಲ್ಲ ಸ್ವಲ್ಪ ಜಸ್ಟ್ ಒಗ್ಗರಣೆಗೆ ಹಾಕ್ಕೊಂಡು ಒಂದು ದೊಡ್ಡ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಆಲ್ರೆಡಿ ರುಬ್ಬೋದಕ್ಕೆ ಯೂಸ್ ಮಾಡಿದ್ದೀನಿ, ಇಲ್ಲಿ ಹಾಕೋ ಅವಶ್ಯಕತೆ ಇಲ್ಲ. 2 ಹಸಿರು ಮೆಣಸಿನ್ಕಾಯಿ, ಒಂದು 2 ಕಡ್ಡಿ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಜಸ್ಟ್ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು, ತುಂಬ ಸಿಯೋದಕ್ಕೂ ಬಿಡಬೇಡಿ. ಆನಂತರ ಇಲ್ಲಿ ನಾನು ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ, ಅರ್ಧ ಟೀ ಸ್ಪೂನ್ ಗರಂ ಮಸಾಲ, ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೀ ಸ್ಪೂನ್ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಅಥವಾ 1/4 ಟೀ ಸ್ಪೂನ್ ಕೂಡ ಹಾಕ್ಕೊಬೋದು. ಹಾಕ್ಕೊಂಡು ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆನಂತರ ನಾವೇನು ರುಬ್ಬಿಟ್ಟಿದ್ರಲ್ಲ ಆ ಪೇಸ್ಟ್ ಹಾಕ್ಕೊಳ್ಳೋಣ, ಯಾಕಂದರೆ ನಾವು ಆಲ್ರೆಡಿ ಹಸಿಯಾಗಿ ರುಬ್ಬಿರೋದು. ಸೊ ಇದು ಒಂದು ಸ್ವಲ್ಪ ಗೊಜ್ಜು ಥರ ಆಗಬೇಕು, ಚೆನ್ನಾಗಿ ಫ್ರೈ ಆಗಿ ಹಸಿ ಸ್ಮೆಲ್ಲೆಲ್ಲ ಹೋಗಿ ಎಣ್ಣೆ ರಿಲೀಸ್ ಆಗಬೇಕು. ಇದನ್ನು ಬೇಗನೆ ಆಗಲಿ ಅಂತ ಹೈ ಫ್ಲೇಮಲ್ಲಿ ಇಟ್ಟು ಮಾಡೋಕ್ಕೆ ಹೋಗಬೇಡಿ, ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಚೆನ್ನಾಗಿ ಒಂದು 2ರಿಂದ 3 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಹಾಗೆ ಉಪ್ಪು ಹಾಕಿದ್ರೆ ಬೇಗನೆ ಇದರಲ್ಲಿರುವಂಥ ಹಸಿ ಸ್ಮೆಲ್ಲು ಹೋಗುತ್ತೆ, ಆ ಟೊಮೊಟೊ ಈರುಳ್ಳಿನಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗಿ ಚೆನ್ನಾಗಿ ಗೊಜ್ಜು ಥರ ಆಗುತ್ತೆ. ಇವಾಗ ನೋಡ್ತಾ ಇರ್ಬೋದು, ಒಂದು 3 ನಿಮಿಷ ಆದಮೇಲೆ ಗೊಜ್ಜು ಥರ ಆಗಿರುತ್ತೆ. ಇಲ್ಲಿ ನಾನು ರೈಸ್ ಕ್ವಾಂಟಿಟಿ ಕಡಿಮೆ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಇದನ್ನು ಸ್ವಲ್ಪ ಮಸಾಲೆ ಫ್ಲೇವರಲ್ಲಿ ತಿಂದರೆ ಸಖತ್ತಾಗಿರುತ್ತೆ. ಸೊ ನಿಮಗೆ ಅಷ್ಟೊಂದು ಓವರ್ ಮಸಾಲೆ ಬೇಡ ಅಂದರೆ ರೈಸ್ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲಿ ನಾನು ಮಶ್ರೂಮ್ ಎಷ್ಟು ಯೂಸ್ ಮಾಡ್ತಾಯಿದ್ದೀನಿ ಅಂದರೆ, ಇವಾಗ ಒಂದು ಪ್ಯಾಕೆಟ್ ತರ್ತೀನಲ್ಲ, ಆ ಪ್ಯಾಕೆಟಲ್ಲಿ ಒಂದು ಅರ್ಧ ಭಾಗದಷ್ಟು ನಾನು ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಪೂರ್ತಿ ಒಂದು ಪ್ಯಾಕೆಟ್ ಪೂರ್ತಿ ಮಶ್ರೂಮ್ ಯೂಸ್ ಮಾಡ್ಕೋಬೋದು. ಇವಾಗ ತರಕಾರಿ ಅಂಗಡಿಗಳಲ್ಲಿ ಮಶ್ರೂಮ್ ಒಂದು ಪ್ಯಾಕೆಟ್ ಸಿಗುತ್ತಲ್ಲ, ಸೊ ಅದು ಒಂದು ಪೂರ್ತಿ ಹಾಕ್ಕೊಬೋದು. ಹಾಕ್ಕೊಂಡು ಇವಾಗ ಇದನ್ನೊಂದು 2ರಿಂದ 3 ನಿಮಿಷ ಫ್ರೈ ಮಾಡ್ಕೊತೀನಿ, ಯಾಕಂದರೆ ಮಶ್ರೂಮ್ ಬೇಗನೆ ಕ್ವಿಕ್ಕಾಗಿ ಬೇಯೋಂಥ ತರಕಾರಿ. ಸೊ ಮಶ್ರೂಮಲ್ಲಿ ಎಷ್ಟೊಂದು ವೆರೈಟಿ ರೆಸಿಪಿ ಹಾಕಿದ್ದೀನಿ, ನೋಡಿಲ್ಲ ಅಂದರೆ ಚೆಕ್ ಮಾಡಿ. ಇವಾಗ ನೋಡ್ತಾ ಇರ್ಬೋದು, ಇದನ್ನು ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನು ನೀವು ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡು ಒಂದು ದಿವಸವರೆಗೂ ಫ್ರಿಜ್ಜಲ್ಲಿ ಇಟ್ಕೊಬೋದು. ಈ ಗೊಜ್ಜನ್ನ ನೀವು ಯಾವಾಗ ಬೇಕು ಅವಾಗ ರೈಸಿಗೆ ಕಲಿಸ್ಕೊಬೋದು. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಒಂದು ಇಬ್ಬರಿಗಾಗೋಷ್ಟು ರೈಸ್ ಹಾಕ್ಕೊತಾ ಇದ್ದೀನಿ. ನೀವು ನೈಟ್ ಕೆಲಸದಿಂದ ಬಂದಿರ್ತೀರಲ್ವ, ಆಗ ಬೆಳಗ್ಗೆ ಉಳಿದಿರೋ ಅನ್ನಕ್ಕೆ ಏನಾದರೂ ಒಂದು ಪಾಟಾಗಿ ಮಾಡಬೇಕಂದ್ರೆ ಈ ಥರ ರೆಸಿಪಿನ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಮೊಟ್ಟೆ ಆಮ್ಲೆಟು ಅಥವಾ ಕ್ರಂಚಿಯಾಗಿರುವಂಥ ಸ್ನ್ಯಾಕ್ಸ್ ಇಟ್ಕೊಂಡು ತಿನ್ಬೋದು, ಅಥವಾ ಇದೇ ಗೊಜ್ಜಿಗೆ ನೀವು ಮೊಟ್ಟೆ ಕೂಡ ಆ್ಯಡ್ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ಹಾಕ್ಕೊಂಡು ಚೆನ್ನಾಗಿ ಕೈ ಬಿಡ್ದಂಗೆ ಒಂದು 2ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಇದು ಮಸಾಲೆ ಬರಿತಾ ಇರೋದ್ರಿಂದ ತಿನ್ನೋದಕ್ಕೆ ಸಖತ್ತಾಗಿರುತ್ತೆ. ಖಂಡಿತ ನೀವೇನಾದರೂ ಟೇಸ್ಟ್ ಮಾಡಿದ್ರೆ ಪೂರ್ತಿ ನೀವೇ ತಿಂದ್ಬಿಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಬಿಸಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡಬೇಕಂದ್ರೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಕೊನೆಯಲ್ಲಿ ಕೊತ್ತಂಬರಿ ಹಾಕಿ ಇಳಿಸ್ಕೊತಾ ಇದ್ದೀನಿ. ಸೊ ಬೆಳಗ್ಗೆ ತಿಂಡಿಗೆ, ಲಂಚ್ ಬಾಕ್ಸಿಗೆ, ನೈಟ್ ಡಿನ್ನರ್ಗೆ ಯಾವ ರೀತಿ ಆದರೂ ನೀವು ಮಾಡ್ಕೋಬೋದು. ಖಂಡಿತ ಇವತ್ತಿನ ರೆಸಿಪಿ ನಿಮಗೆ ಯೂಸ್ಫುಲ್ ಆಗಿರುತ್ತೆ. ಅಥವಾ ನೀವು ಟ್ರೈ ಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.